ಪ್ರಯಾಗ್ರಾಜ್ ಹೊರಟಿದ್ದೀವಿ. ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಆಯ್ತು ಇವಾಗ ಜಸ್ಟು ಹೋಗುವಂತ. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ. ಅವ್ನು ನೋಡು ಅವನ್ನ ಕೋತಿತ್ತಿ ಮತ್ತೆ ತಿನ್ಕೊಂಡು ಎಲ್ಲ ಒಬ್ಬೊಬ್ಬನೇ ತಿನ್ಬೇಡ ಮಗ, ನಮಗೊಂಚೂರು ಪಾಸ್ ಮಾಡು. ಯೂಟ್ಯೂಬಲ್ಲಿ ಇದನ್ನೆಲ್ಲ ಹಾಕ್ತಾರೆ ಮಗ. ಆಗ್ತಾನೆ ನೀವು ಎಲ್ಲ ಎಡಿಟ್ ಮಾಡಿ ಆಗ್ತಾನೆ ನನ್ನ ಮಗ. ಬೆಂಗಳೂರು ಹತ್ತಿದ್ದಕ್ಕೆ ಡೈರೆಕ್ಟ್ ಮಹಾರಾಷ್ಟ್ರ ಕರ್ಕೊಂಬಂದವ್ರೆ ನಮ್ಮ ಡಾಕು ಮಹಾರಾಜರು. ಫೈನಲಿ ಬೆಂಗಳೂರಿಂದ ಅಯೋಧ್ಯೆ ಬಂದಿದ್ದೀವಿ. ಅಯೋಧ್ಯೆ ಅಲ್ಲ ಬ್ರೋ, ಪ್ರಯಾಗ್ರಾಜ್. ಯಾವುದು KGF ಐತಲ್ಲ ಇದು ಸೆಟ್ಟು. ನಮ್ಮ ಪಾರ್ಕಿಂಗ್ ಮಾಡಿದ್ವಿ ಜಸ್ಟು ನೋಡಿ, ಇದೆ ತ್ರಿವೇಣಿ ಘಾಟು. ನಮಸ್ಕಾರ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 12 o'clock, ಆಲ್ಮೋಸ್ಟ್ ಅಲ್ಲ 12:07. ನನಗೆ ಟೈಟಲ್ ನೋಡೋಕೆ ಗೊತ್ತಾಗಿರುತ್ತೆ ಇವಾಗ. ವಿದ್ಯಾ ಗಣಪತಿ ದೇವಸ್ಥಾನ ಶ್ರೀನಿವಾಸ ಟೆಂಪಲಲ್ಲಿ ಇದ್ದೀವಿ. ಪ್ರಯಾಗ್ರಾಜ್ ಹೊರಟಿದ್ದೀವಿ. ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಆಯ್ತು ಇವಾಗ ಜಸ್ಟು. ಇದೆ ನಮ್ಮ ಕಾರಲ್ಲಿ ಇವಾಗ ಪೂಜೆ ಮಾಡಿಸ್ಕೊಂಡು ಹೊರಟಿದ್ದೀವಿ ಇವಾಗ. ತುಂಬ ಡಿಲೇ ಆಗಿಬಿಡೋದು ಇವಾಗಲೇ, ಟೈಮ್ ತುಂಬ ಆಗಿದೆ. ಯಾಕೆಂದರೆ ಇವಾಗಲೇ ಆ್ಯಕ್ಚುಲಿ ನಾವು ಹತ್ರ ಹೈದರಾಬಾದ್ ಹತ್ರ ಇರಬೇಕಿತ್ತು ನಾವು. ಅದರಿಂದ ನೋಡಬೇಕು ಇಲ್ಲಿ ಯಾರು ಇರ್ತಾರೆ. ನೆಕ್ಸ್ಟ್ ಸ್ಟಾಪಲ್ಲಿ ಮಾಡೋಣ ಬಲಿ ಕೂತ್ಕೊಳ್ಳೋ. ಮತ್ತೆ ಎಲ್ಲ ನೀವೇ ಮುಂದೆ ಕೂತ್ಕೋ. ಮುಂದೆ 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 ಎಲ್ಲ ನೀವೇ ಡ್ರೈವರ್. ಕೊಡೋಣ. ನೋಡಿ ಇದು ನಮ್ಮ ಗ್ಯಾಂಗು. ಹೋಗುವಂತ. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡೋಣ ಬನ್ನಿ, ಜರ್ನಿ ಶುರು. ಇದನ್ನು ತೆಗೆದುಬಿಡ್ಬೇಕಲ್ವಾ ಎಲ್ಲ ರಿಫ್ಲೆಕ್ಷನ್ ಜಾಸ್ತಿ ಹೊಡಿತದೆ. ಎಲ್ಲೋ ಬಾಯಿ ಸಿಹಿ ಮಾಡೋಣ. ನೋಡಿ ಆಲ್ಮೋಸ್ಟ್ 1:20. ಎಷ್ಟೊತ್ತಾಯಿತು? 1 hour ಆಯಿತಾ ಬರೋಷ್ಟರಲ್ಲಿ ನಾವು ಬೆಂಗಳೂರು ಬಿಟ್ಟು? ಫುಲ್ ಟ್ಯಾಂಕ್ ಫ್ಯೂಲ್. ಹಾಂ, ಡೀಸೆಲ್ ಫುಲ್ ಟ್ಯಾಂಕು. ನಾರ್ಮಲ್ಲು. ಹಾಂ, ನಮ್ಮ ಗಾಡಿ ಫುಲ್ ಲೆಗ್ಗೆ ಸೆಟಪ್ ಈ ಥರ ಮಾಡಿದ್ದೀವಿ. ಎಷ್ಟು ಹೊಡುತ್ತೆ ನೋಡೋಣ ಬನ್ನಿ. 15 ಲೀಟ್ರ್ ಆಗಿದೆ ಆವಾಗಲೇ. ಇವರು ಒಳಗಡೆ ಕೂತ್ಕೊಂಡು 3 ಜನನು. ನಮಸ್ಕಾರ. ಅವ್ನು ನೋಡು ಅವನ್ನ ಕೋತಿತ್ತಿ ಮತ್ತೆ ತಿನ್ಕೊಂಡು ಎಲ್ಲ ಒಬ್ಬೊಬ್ಬನೇ ತಿನ್ಬೇಡ ಮಗ, ನಮಗೊಂಚೂರು ಪಾಸ್ ಮಾಡು. ಯೂಟ್ಯೂಬಲ್ಲಿ ಇದನ್ನೆಲ್ಲ ಹಾಕ್ತಾರೆ ಮಗ. ಆಗ್ತಾನೆ ನೀವು ಎಲ್ಲ ಎಡಿಟ್ ಮಾಡಿ ಆಗ್ತಾನೆ ನನ್ನ ಮಗ. ನಿಂಗೆ 11 ಜನ ಹೆಣ್ಮಕ್ಳು ಗಂಡು ಮಕ್ಳು 2 ಆಗಲಿ ಮಗ. ಹಾಂ, ಎಷ್ಟು 50ನಾ? 75. ಏ 70 ಅಂತ. 75. ಇನ್ನೋವಾಗ ಬರೀ 55 ಕೊಟ್ಟವನೇ. ರೆಕಾರ್ಡಿಂಗ್ ಮಾಡ್ತಾರೆ. ಹ್ಞೂ, ಈಗ ಕೈಯಲ್ಲಿ ಹಿಡ್ಕೊಂಡು ಆಮೇಲೆ ಆ ಕಡೆ ಹೋದ್ಮೇಲೆ ಬಿಸಾಕ್ಬೇಕು. ಒಂದು ಕವರ್ ಕವರ್ ಇಲ್ಲ ಮಗ. ಬಾಸ್, ಕವರ್ ನನ್ನ ಬ್ಯಾಗಲ್ಲಿ ಐತೆ, ಇವಾಗ ಬ್ಯಾಗ್ ತೆಗಿಯೋಕ್ಕಾಗಲ್ಲ. 75 ಲೀಟ್ರ್ ಅಂತ ಸ್ನೇಹಿತರೆ. ಅವಾಗಲೇ 60 ಲೀಟ್ರ್ ಆಗಿದೆ. ಮತ್ತದರ 70 ಬರುತ್ತೆ. ಏರ್ ಗೀರೆಲ್ಲ ಹಾಕ್ಸ್ಕೊಂಡ್ವಿ. ಶೆಲ್ಲಲ್ಲಿ ಇದ್ದೀವಿ ಇವಾಗ. ಆಟೋ ಕಟ್ ಆಫ್ ಆಯಿತು. ಆಫ್ ಆಯ್ತಾ? ಹಾಂ ಹಾಂ, 70 ಲೀಟ್ರ್ ಬಂತು.
ಈಶಾಗೆ ಹೋಗೋದು ಹೀಗೆ. ಈಶಾ ಬೆಂಗಳೂರು ಚಿಕ್ಕಬಳ್ಳಾಪುರ ಹತ್ರ ಆಗಿರೋದು. ನಮ್ಮ ಸೆಟಪ್ ನೋಡಿ, ವಾಟರ್ ಬಾಟ್ಲು ಮತ್ತು ಮೈಕ್ ಸೆಟಪ್ಪು, ಹಣ್ಣು ಎಲ್ಲ ಇಲ್ಲೇ. ಟೈಮ್ ಬಂದು 6:30. ಆಲ್ಮೋಸ್ಟ್ ಬೆಂಗಳೂರಿಂದ 400 ಕಿಲೋಮೀಟ್ರು ಬಂದಿದ್ದೀವಿ. ಹೈದ್ರಾಬಾದು ಇನ್ನು 200 ಕಿಲೋಮೀಟರ್ಸ್ ಅಷ್ಟೇ. ಇದು ಯಾವುದೋ ಟೋಲ್ ಹತ್ರ ಇದ್ದೀವಿ. ಯಾವ ಟೋಲ್ ಇದು? ಕರ್ನೂಲ್ ಟೋಲ್ ಅನಿಸುತ್ತೆ. ಕರ್ನೂಲ್ ಹತ್ತತ್ರನೇ ಇರೋದು ಇವಾಗ. ಒಂದು ಟೀ ಬ್ರೇಕು, ಟೀ ಕುಡ್ಕೊಂಡು ಮತ್ತು ಹೈದ್ರಾಬಾದು, ಪ್ರಾಬ್ಲಿ ಹೈದ್ರಾಬಾದಲ್ಲಿ ಊಟ ಗೀಟ ಮಾಡಿಕೊಂಡು ಮಿಯಾಪುರ ಹತ್ರ ಅಲ್ಲಿಂದ ಹಂಗೆ ಸೀದಾ ನಾಗ್ಪುರ್ ಹೊಡಿಯೋದು. ಸೊ ನಮ್ಮದು ಕ್ಯಾಲ್ಕುಲೇಷನ್ ಇರೋದು 1 ಡೇಗೆ 900 ಕಿಲೋಮೀಟ್ರ್ ಕವರ್ ಮಾಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ ನಾವು ಹೊರಟಿದ್ದೇ ಲೇಟ್ ಆಗೋಯಿತು. ಸೊ ಬೆಂಗಳೂರು ಸಿಟಿ ಬಿಡೋದೇ 2 ಅವರ್ ಆಗೋಯಿತು. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರು ಬಿಡೋ ಅಷ್ಟರಲ್ಲಿ ಅಪ್ರಾಕ್ಸಿಮೇಟ್ಲಿ 12 ಗಂಟೆ ಆಗೋಯಿತು. ಸೊ ಹಾಫ್ ಡೇ ಅಲ್ಲೇ ವೇಸ್ಟ್ ಆಗೋಯಿತು. ಸೊ ಹಂಗೆ ನೋಡೋಕೆ ಹೋದರೆ ಇನ್ನು ಹಾಫ್ ಡೇಲಿ 400 ಹೊಡೆದಿದ್ದೀವಿ. ಇನ್ನು ಹಾಫ್ ಡೇ ಕೂಡ ಆಗಿಲ್ಲ. ಕಾರ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದೆ, ಮಜಾ. ಫುಲ್ಲಿ ಆಟೋಮೆಟಿಕ್ ಕಾರು. ಬನ್ನಿ ಟೀಗಿ ಕುಡ್ಕೊಂಡು ಹಂಗೆ ನಮ್ಮ ಪಯಣ ಶುರು ಮಾಡೋಣ, ಮುಂದೆ ಹೋಗೋಣ. ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ಗ್ರೂಪಲ್ಲಿ 5 ಜನದಲ್ಲಿ 5 ಜನಕ್ಕೂ ಬರುತ್ತೆ ಡ್ರೈವಿಂಗು. ಸೊ ಎಲ್ಲರಿಗೂ ಡ್ರೈವಿಂಗ್ ಬರುತ್ತಲ್ಲ, ಸೊ ಅದೊಂದು ಬೆನಿಫಿಟ್ಟು, ಅದೊಂದು ಯೂಸ್ಫುಲ್ ನಮಗೆ. ಟೀ ಫುಲ್ ಜಿಂಚಾಕ್ ಮಾಡೋರ ಟೀನ. உலகம் மிருகம் எழுது விடட்டும், தொனகம் கலங்கம் குனிந்து விடட்டும், பலகம் நரிகள் மடிந்து விடட்டும், தோள்கள் நிமிரட்டும், துணிக்கும் இதயம் கொழுந்து விடட்டும், வெளியும் திசைகள் நொறுங்கு விடட்டும், வெளியும் பகமை மறந்து விடட்டும், நட்பே ஜெயக்கிட்டும். ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ 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 ಶಂಭೋ. ಪೆಂಚ್ ಬಂದು 7:42 ನೋಡಿ. ಪೆಂಚು ಟೈಗರ್ ರಿಸರ್ವ್ ಹತ್ರ ಇದ್ದೀವಿ, ಮಹಾರಾಷ್ಟ್ರ. ಬೆಂಗಳೂರು ಹತ್ತಿದ್ದಕ್ಕೆ ಡೈರೆಕ್ಟ್ ಮಹಾರಾಷ್ಟ್ರ ಕರ್ಕೊಂಬಂದವ್ರೆ ನಮ್ಮ ಡಾಕು ಮಹಾರಾಜರು. ಬ್ರೇಕೆ ನಾನ್ ಸ್ಟಾಪ್ ಬ್ರೇಕು. ನಾಷ್ಟಕ್ಕೂ ನಿಲ್ಲಿಸಿಲ್ಲ, ಊಟಕ್ಕೂ ನಿಲ್ಲಿಸಿಲ್ಲ, ಏನಕ್ಕೂ ನಿಲ್ಲಿಸಿಲ್ಲ. ಹರ ಹರ ಮಹಾದೇವ. ಆಯ್ತಾ, ನಮ್ಮನ್ನ ಇಲ್ಲಿ ಕುಣಿಸ್ಬಿಟ್ಟು ಹಿಂಗೆಲ್ಲ ಹಾಕ್ಬಿಟ್ಟು ಅದು ಟೈಗರ್ ರಿಸರ್ವ್ ಜಸ್ಟ್ ಕ್ರಾಸ್ ಆಯಿತು. ಇವರೆಲ್ಲ ಬಾಯ್ಸ್ ಎಲ್ಲ ಫುಲ್ ರೆಸ್ಟ್ ಮಾಡ್ತವ್ರೆ. ಇವರು ಕೂತ್ಕೊಂಡಿದ್ದ ಜಾಗದಲ್ಲೇ ಹೊಡಿತಾರೆ, ಎಲ್ಲ ನಿದ್ದೆ ಮಾಡ್ತಾರೆ. ಹೊಡಿತಾರೆ ಅಂದರೆ ಕೂತ್ಕೊಂಡಿದ್ದ ಜಾಗದಲ್ಲೇ ತೂಗಿಸೋದು. ಇನ್ನು ನಮ್ಮದು ಪ್ರಯಾಗ್ರಾಜು ಆಲ್ಮೋಸ್ಟ್ ಎಷ್ಟಿದೆ, 551 ಇದೆ ಅಷ್ಟೇ. 1200 ಕಿಲೋಮೀಟರ್ ಕ್ಲೋಸ್ ಟು ಕವರ್ ಮಾಡಿದ್ದೀವಿ ಇವಾಗ. ನೆಕ್ಸ್ಟು ಎಲ್ಲಿ ಬ್ರೇಕ್ಫಾಸ್ಟು. ಇವರು ಡಾಕು ಮಹಾರಾಜ್ ಅವರು ಎಲ್ಲಿ ಅವ್ರಿಗೆ ಮನಸ್ಸಾಗುತ್ತೆ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಬ್ರೇಕ್ ಹಾಕಿದಾರೆ. ಅಲ್ಲಿ ಮುಂದೆ ರೋಡ್ ಸರಿ ಇಲ್ಲ, ಮುಂದೆ ಹಾಕ್ಬಿಟ್ಟು ರೈಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ನೋಡಿ ಹಿಂಗೆ ಮಾಡಿದ್ದಾರೆ. ಈ ಥರ ಮೇನ್ ರೋಡಲ್ಲಿ ಹಿಂಗೆ ಮಾಡಿಬಿಟ್ಟು ಸಡನ್ನಾಗಿ ನೈಟ್ ಟೈಮಲ್ಲಿ ಬಂದರೆ ಏನು ಮಾಡೋದು, ಶಿವ ಅಂತ ಹೊಡ್ಕೊಂಡು ಹೋಗ್ಬೇಕಲ್ಲಿ. ನೋಡಿ ಆಲ್ಮೋಸ್ಟು ಮಧ್ಯಪ್ರದೇಶ ಬಂದ್ವಿ. 8:10 ಆಯಿತು, 8:10. ಇಲ್ಲಿವರೆಗೂ ನಿಂತು ಬರೋದು ಫಾರೆಸ್ಟ್, ಟೈಗರ್ ರಿಸರ್ವ್ ಫಾರೆಸ್ಟ್, ಪೆಂಚ್ ಫಾರೆಸ್ಟು. ಅದು ಆ್ಯಕ್ಚುಲಿ ಮಹಾರಾಷ್ಟ್ರ ಅಲ್ಲ, ಮಧ್ಯಪ್ರದೇಶ ಇರೋದು. ನಾನು ಕನ್ಫ್ಯೂಸ್ ಆಗಿ ಮಹಾರಾಷ್ಟ್ರ ಅಂದ್ಕೊಂಬಿಟ್ಟೆ. ಗಾಡಿ ಒಂದು ಕಡೆ ಹಾಕಿದ್ದೀವಿ ಇಲ್ಲಿ ಆನ್ ದಿ ವೇ ಟು ಪ್ರಯಾಗ್ರಾಜು. ಇನ್ನೊಂದು 550 ಕಿಲೋಮೀಟರ್ ಇದೆ ಅಷ್ಟೇ. ರೋಡ್ ಮಾತ್ರ ಇದೇ ಥರ ಸೂಪರ್ ರೋಡ್, ಆರಾಮ್ಸೆ ರೋಡ್ ಮಾತ್ರ ಒಳ್ಳೆ ರೋಡ್ ಮಾತ್ರ. ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಒಳ್ಳೆ ರೋಡ್ ಮಾಡಿದ್ದಾರೆ. ಸೋ ಫಾರ್ ಸೋ ಗುಡ್. ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಆ ಕಡೆ ನಮ್ಮ ಪಯಣನ ಮುಂದುವರಿಸ್ಬೇಕು ಇವಾಗ. ಇದೆಯಾ ಅಲ್ಲಿ ಲೋ ಭಾಸ್ಕರ, ಅಲ್ಲಿ ಐತೆ ಅಂತ ಬಾರ ನೀರು.
ಹಾಂ. ಸೊ ಪಾತ್ರದ ನಾವು ಅಡುಗೆ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ ಇವಾಗ ನಮ್ಮದು. ನಾನು ನೋಡಿ ಲಗೇಜ್ ಸೆಟಪ್ಪೆಲ್ಲ ಈ ಥರ ಹಾಕಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ನಾನು ಮನೆಯಿಂದ ಸ್ವಲ್ಪ ಇದೆಲ್ಲ ತೊಗೊಂಬಂದಿದ್ದೀನಿ, ಪುಳಿಯೋಗರೆ ಮತ್ತು ವಾಂಗಿಬಾತು. ಸ್ಟವ್ ಇದೆ ಹೊಸದು, ಕಿಟ್ಲೆಗಳು ಎಲ್ಲ ತೊಗೊಂಬಂದಿದ್ದೆ ಬೆಂಗಳೂರಿಂದಲೇ. ಮತ್ತು ಊಟ ನೋಡಿ ಈ ಥರ ಸೆಟಪ್ಪು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮುಂದುವರಿಯೋಣ. ಅಲ್ಲಿ ನಾವು ನಾಷ್ಟ ಮಾಡೋಕ್ಕಾಗಿಲ್ಲ, ಯಾಕಂದರೆ ಜಾಗ ಸ್ವಲ್ಪ ಗಲೀಜಿತ್ತು. ಅಲ್ಲೇ ಚಿಕನ್ ಅಂಗಡಿನೂ ಇತ್ತಂತೆ. ಸೊ ಅಲ್ಲಿ ನಾವು ಮಾಡೋಕ್ಕಾಗಿಲ್ಲ, ಅದಕ್ಕೆ ಸ್ವಲ್ಪ ಮುಂದೆ ಬಂದ್ವಿ. ಬ್ಯೂಟಿಫುಲ್ ಲೊಕೇಶನ್ ಸಿಕ್ತು. ಸೊ ಇಲ್ಲೇ ನೀರು ನಾವು ಪಾತ್ರೆ ತೊಳ್ಕೊಳಕ್ಕೆಲ್ಲ ಈಸಿ ಆಗುತ್ತೆ. ಒಂದು 3 ಅವರ್ ಇಲ್ಲೇ ಅಡುಗೆ ಕೂಡ ಮಾಡ್ತಾಯಿದ್ದೀವಿ. ರೈಸ್ಗೆ ಇಟ್ಟಿದ್ದೀನಿ ಇವಾಗ. ಬೆಂಗಳೂರಿಗೆ ಬರ್ತೇನೆ ಫುಲ್ಲು ನೋಡಿ. ಸೊ ನಮ್ಮ ಹೆಸರು ಅಕ್ಕಿಲ್ಲ ತಂದುಬಿಟ್ಟಿದ್ದೀವಿ. ರೈಸ್ ಆಗ್ತಾಯಿದೆ ಈ ಬ್ಯೂಟಿಫುಲ್ ವ್ಯೂ ಜೊತೆ. ಹಾಗೆ ಅದು ಬಿಟ್ಟರೆ ಚಪಾತಿನೂ ಹಾಗೆ ಇದೆ. ಚಪಾತಿ ಪೌಡ್ರು ಎಲ್ಲ, ಚಪಾತಿ ತಿನ್ಕೊಂಡು ರೈಸ್ ತಿನ್ಕೊಂಡು ಹಂಗೆ ಹೊರಡೋದು. ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಗುರು. ನೀರು ತುಂಬಿದ್ರೆ ಒಳ್ಳೆ ಮಸ್ತ್ ವ್ಯೂ ಕಾಣಿಸುತ್ತಿದೆ. ಇದೇ ಬೆಸ್ಟ್, ಏನಂತೀರ? ನಾವು ಅಲ್ಲಿ ಹೋಟ್ಲಿಗೆ ಹೋಗಿ ಆ ಡಾಬಾಗಳಲ್ಲಿ ತಿಂದು ಅವ್ರು ಕೊಡೋದು ತಿಂದು ಎಲ್ಲ ಒಂದಿದೆ ಮುಂದೆ. ಬಟ್ ಅವ್ರ ಹತ್ರ ಬರೀ ಪೋಹ ಬಿಟ್ಟರೆ ಏನು ಸಿಗೋಲ್ಲ, ಆ ಊಟ ತಿನ್ನೋಕ್ಕೂ ಆಗೋಲ್ಲ, ಆ ಥರ ಇರುತ್ತೆ. ಬಟ್ ಈ ಸೆಟಪ್ ನೋಡಿ, ನಾವೇ ನೀರು ತೊಗೊಂಬಂದಿದ್ದೀವಿ. ಮತ್ತು ಮನೆಯಿಂದನೇ ಎಲ್ಲ ಚಟ್ನಿ ಪೌಡ್ರು, ಚಟ್ನಿ, ಪುಳಿಯೋಗರೆ ಗೊಜ್ಜು, ವಾಂಗಿಬಾತು, ಚಿತ್ರಾನ್ನದ ಗೊಜ್ಜು, ರೈಸ್ ಮಾಡ್ಕೊಳ್ಳೋದು, ಗೊಜ್ಜು ಕಲಿಸ್ಕೊಳ್ಳೋದು, ತಿನ್ನೋದು ಅಷ್ಟೇ. ರೈಸ್ ಮಾಡ್ಕೊಳ್ಳೋದು, ಗೊಜ್ಜು ಕಲಿಸ್ಕೊಂಡು ತಿನ್ನೋದು. ಸೊ ಈಗ ಟೈಮ್ ಬಂದ್ಬಿಟ್ಟು 1:40. ನೆನ್ನೆ 1 ಗಂಟೆಗೆ ಬಿಟ್ಟಿದ್ವಿ. ಆಲ್ರೆಡಿ ರೇವಾ ಅನ್ನೋ ಸಿಟಿ ಹತ್ರ ಇದ್ದೀವಿ. ಅದು ಕೂಡ ಇನ್ನೂ 160 ಕಿಲೋಮೀಟರ್ಸ್ ಇದೆ. ಎಲ್ಲ ಲಸ್ಸಿ ಕುಡಿದು ಆರಾಮಾಗಿ ಮಲ್ಕೊಂಡಿದ್ದಾರೆ ತಣ್ಣಗೆ. ಟೈಮು ತೋರಿಸ್ತಾ ಇಲ್ಲ ಇಲ್ಲಿ. ಟೈಮ್ ಎಷ್ಟು ಬರೋ ಇವಾಗ ಅಂದಾಜು? ಟೈಮು 8 ಗಂಟೆ 8 ನಿಮಿಷ. ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಎಕ್ಸಾಕ್ಟಾಗಿ 8 ಗಂಟೆ 8 ನಿಮಿಷ. ಫೈನಲಿ ಬೆಂಗಳೂರಿಂದ ಪ್ರಯಾಗ್ರಾಜ್ ಬಂದಿದ್ದೀವಿ. ಅಯೋಧ್ಯೆ ಅಲ್ಲ ಬ್ರೋ, ಪ್ರಯಾಗ್ರಾಜ್. ಎಲ್ಲಿದ್ದೀವಿ ಅನ್ನೋದೇ. ಸೊ ಲಾಸ್ಟ್ ಒಂದು ಸ್ಟ್ರೆಚ್ ಮಾತ್ರ ಒಂದು 80 to 100 ಕಿಲೋಮೀಟರ್ಸು. ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು, ಮತ್ತು ರೋಡ್ಸು ಸ್ವಲ್ಪ ಅಷ್ಟಕ್ಕಷ್ಟಲ್ಲೇ. ಬಟ್ ಓಕೆ, ಮ್ಯಾನೇಜಬಲು. ಅಂತ ಏನು ವರ್ಸ್ಟ್ ಕಂಡೀಷನ್ನು ಇಲ್ಲ. ಇವಾಗ ನೋಡಬೇಕು. ವೆಹಿಕಲ್ಸು ಲಾಸ್ಟ್ 30th ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇದೆ ಇವಾಗ. ಏನೋ ಒಂದು 50-60 ಕಿಲೋಮೀಟ್ರೆಲ್ಲ ಜಾಮ್ ಆಗಿತ್ತು ಅಂತ ಹೇಳಿದ್ರಲ್ಲ, ಆ ಥರ ಏನಿಲ್ಲ. ಸೊ ಇಲ್ಲಿಂದ ಎಷ್ಟೊಂದು 20-25 ಕಿಲೋಮೀಟರ್ಸ್ ಇದೆ ಅಷ್ಟೇ ಇನ್ನು ಪ್ರಯಾಗ್ರಾಜು. ಸೊ ಅಲ್ಲಿ ಹೋಗಿದ ತಕ್ಷಣ ಪ್ಲ್ಯಾನ್ ಇರೋದು ಅಲ್ಲಿ ಹೋಗ್ಬಿಟ್ಟು ಬೋಟ್ ಇಟ್ಕೊಂಡು ಅಲ್ಲೋಗಿ ಬೋಟ್ ಹತ್ಕೊಂಡು ತ್ರಿವೇಣಿ ಸಂಗಮ ಹತ್ರ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರೋದು ಅಂತ. ಬಟ್ ಇಷ್ಟೊದ್ಮೇಲೆ ಬೋಟ್ ಸಿಗೋದು ಡೌಟು. ಸೊ ಇದು ಸಿಕ್ಕಿಲ್ಲ ಅಂತಂದರೆ ಪ್ರಾಬ್ಲಿ ನಾವು ಬೈ ವಾಕ್ ಹೋಗಬೇಕು. ನೋಡೋಣ, ಅಲ್ಲಿ ಹೋದ್ಮೇಲೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ಕ್ರೌಡ್ ಹೇಗಿದ್ದಾರೆ, ಜನ ಹೇಗೆ, ಎಷ್ಟು ಕ್ಯೂವಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಹೋದ್ಮೇಲೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸ್ವಲ್ಪ ಸ್ಲೈಟ್ ಕಂಜೆಷನ್ ಇದೆ. ಇಲ್ಲಿಂದನೇ ಟ್ರಾಫಿಕ್ ಶುರುನಾ ಹೇಗೆ ಅಂತ ಗೊತ್ತಿಲ್ಲ. ನೋಡ್ಬೇಕು ಎಷ್ಟು ವೆಹಿಕಲ್ಸ್ ಇದೆ, ಇನ್ನೂ ಎಷ್ಟು ದೂರ ಹೋಗಬೇಕು. ಇನ್ನೊಂದು 5 ಕಿಲೋಮೀಟರ್ ಇದೆಯಾ ಮಗ ಬಸ್ಗೆ? 7 ಕಿಲೋಮೀಟರ್ಸ್ ಅಂತಲೇ ಇದು ಜಾಮ್ ಆಗಿದೆಯಾ ಇಲ್ಲ ಇಲ್ಲೇ ಎಲ್ಲಾದರೂ ಸ್ವಲ್ಪ ಏನಾದರೂ ಇದಾಗಿದೆ ನೋಡಬೇಕು. ನೋಡಿ, ನೀವು ಬಂದರೂ ಅಷ್ಟೇ ಈ ಟೈಮಿಗೆ ಬಂತು ಅಂತಂದರೆ ಬೆಸ್ಟ್ ಆಪ್ಷನ್ನು ಡೇ ಟೈಮಿಗಿನ್ನ. ಡೇ ಟೈಮಲ್ಲಿ ಬಿಸಿಲು ತುಂಬಾ ಇತ್ತು. ಟೆಂಪ್ರೇಚರ್ ವಾಸ್ ಟೂ ಮಚ್. ಫೋರ್ ಮಚ್.
ಟೈಮ್ ಬಂದು ಹೆಂಗೆ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ಟೈಮ್ ಬಂದು ಆಲ್ಮೋಸ್ಟ್ 10 o'clock. ಮೈ ಗಾಡ್, ಕ್ರೇಜಿ ಮಾತ್ರ. ಬಟ್ ಕಂಪೇರ್ಡ್ ಟು ನಾವು ಮೌನಿ ಅಮಾವಾಸ್ಯೆಗೆ ಇದಕ್ಕೆಲ್ಲ ಚೆಕ್ ಮಾಡಿದ್ರೆ ವೆಹಿಕಲ್ಗಳು ತುಂಬಾ ಕಮ್ಮಿ ಇದೆ. ಸೊ ಇಲ್ಲೇ ಒಂದು ಕಡೆ ಪಾರ್ಕಿಂಗ್ ಸಿಕ್ತು, ನಮ್ಮ ಗಾಡಿದು ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿ ಇದೆ ನಿಮಗೆ ಸ್ನಾನಘಟ್ಟ. ಇದೆ, ಈ ರೋಡ್ ದಾಟಿದ್ರೇ ಅದು ಫುಲ್ ಕಂಪ್ಲೀಟು ಇದನ್ನೆಲ್ಲ ಹಾಕಿ ಮಾಡಿದಾರಂತೆ. ಇನ್ನು ದೊಡ್ಡದು ಲೈಟೆಲ್ಲ ಕಾಣ್ತದೆ ನಿಮಗೆ ಆ್ಯಕ್ಚುಲಿ. ಸೊ ಅವರೇ ನಮ್ಮ ಹುಡುಗರು ಅಲ್ಲಿ ಚೆಕ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಪಾರ್ಕಿಂಗ್ ಏನಾರು ಇದೆಯಾ ಅಂತ. ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಲೈಟ್ಸ್ ಎಲ್ಲ. ಇದು ಅದೆಲ್ಲ ಕಂಪ್ಲೀಟು ಸ್ನಾನ ಮಾಡೋದಕ್ಕೆ ತ್ರಿವೇಣಿ ಸಂಗಮ್ ಘಾಟ್ ಅದು. ಸೊ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಪಾರ್ಕಿಂಗ್ ಸಿಕ್ಕಿದೆ ಸದ್ಯಕ್ಕೆ. ನಮಗೆ ಅಲ್ಲಿ ಸಿಕ್ಬಿಟ್ರೆ ಕಾರ್ನ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ನಾವು ಸ್ನಾನ ಗೀನ ಮಾಡ್ಕೊಬಂದು ಇದನ್ನಿದೆ ಘಾಟ್ಸ್ ಎಲ್ಲ ನೋಡಿಕೊಂಡು ನಾವು ಆರಾಮ್ಸೆ ಬಂದು ಅಲ್ಲೇ ಟೆಂಟ್ ಹಾಕೊಂಡು ಮಲ್ಕೋಬೋದು. ನಮ್ಮ ಫುಲ್ತಿ ಕಂಪ್ಲೀಟ್ ಸೆಟಪ್ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ನಾವು. ಈಗ ಜಸ್ಟು ಇದಕ್ಕೋಸ್ಕರ ವೆಯ್ಟಿಂಗು. ನಾವು ಆ್ಯಕ್ಚುಲಿ ರೀಚ್ ಆಗಬೇಕಾಗಿದ್ದು ಅಲ್ಲಿಗೆ 6 o'clockಗೆ. ಬಟ್ ಒಳಗಡೆ ಅಲ್ಲಿ ಬಿಡ್ತಾ ಇರಲಿಲ್ಲ. ನಾವು ಸ್ವಲ್ಪ ಪೊಲೀಸನ್ನೆಲ್ಲ ಯಾಮಾರಿಸ್ಬಿಟ್ಟು ಹೆಂಗೆಗೋ ಮಾಡಿ ಆ ಕಡೆ ಈ ಕಡೆ ಎಲ್ಲ ಬಂದ್ವಿ. ಇವ್ರದೆಲ್ಲ ಗಾಡಿಗಳು ನೋಡ್ಬೋದು ನೀವು. ಇವೆಲ್ಲ ಬರೀ UP ಲೋಕಲ್ ಗಾಡಿಗಳು. ಇನ್ನು ಮಿಕ್ಕಿದ್ದ ಗಾಡಿಗಳು ಬಂತು ಅಂದ್ರೆ ಅವ್ರದ್ದು ಏನೋ ನಮ್ಮ ಥರನೇ ಅವರು ಯಾಮಾರಿಸೇ ಬಂದಿರ್ತಾರೆ. ಇದಕ್ಕೆ ಕೆ ಗಾಡಿನೇ ಇದನ್ನು. ಓ ಏನೋ ಇದು ಎಲ್ಲಪ್ಪ, ಇದು ಯಾವುದೋ KGF ಇದು ಐತಲ್ಲ ಇದು ಸೆಟ್ಟು. ನೋಡಿ ಸ್ನೇಹಿತರೆ, ಇದು ಸೆಕ್ಟರ್ 23. ಈಗ ನಾವು ಹೇಳ್ತಾ ಇರೋದು ಎಲ್ಲಿ ಬರೋದು? ಅಲ್ಲಿ ಹಾಕಿದಾರಲ್ಲ, ಹಾಂ ಬೇರೆ ಹಾಕಿದ್ದಾರೆ ನೋಡು, ಪಕ್ಕದಲ್ಲಿ SBI ಇದೆಲ್ಲ, ಅಲ್ಲಿಂದ ಬರುತ್ತೆ. ಎಷ್ಟು ಜನ ಇದ್ದಾರೆ, ಎಷ್ಟು ಐ ಮೀನ್ ಜನ ಮಾತ್ರ ತುಂಬ ಕಮ್ಮಿ ಇದ್ದಾರೆ. ಲೈಟಿಂಗ್ ನೋಡು ಮಗ, ಅದು ಅದೆಲ್ಲ ಅದೇನ ಸ್ನಾನದನ ಇಲ್ಲ ಪಾರ್ಕಿಂಗ್ ಅದು? ಅದೆಲ್ಲ ಕಾರ್ ಪಾರ್ಕಿಂಗ್ ನೋಡು, ಕೆಳಗಡೆ ಈ ಹೋಟೆಲ್ಗೂ ಹೋಗಿದೆ. ಇದು ಓಕೆ ಮಗ, ನಾನು ಹೇಳ್ತಾರೆ ಅದು ಲೈಟ್ ಇದೆಯಲ್ಲ ಏನದು, ಅಲ್ಲಿ ಹೋಗಿ ಸ್ನಾನ ಮಾಡೋದ ಪಾರ್ಕಿಂಗ್ದ ಅದು? ಅಲ್ಲೆಲ್ಲ ಜನ ಇದ್ದಾರೋ? ಜನ ಇದ್ದಾರೆ, ಅದೇನೋ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ, ಜನ ಇದ್ದಾರೆ ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಜನ ನಾವು ಕಿಕ್ಕಿರ್ದು ತುಂಬ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಮ್ಮ ಅದೃಷ್ಟ ನೋಡಿ ಎಷ್ಟು ಖಾಲಿ ಇದೆ ಜನ. ಇದಕ್ಕಿನ ಲಗ್ಬೇಕಾ ಮಗ ನಮಗೆ? ಮತ್ತೆ ಹೆಂಗ ಅನಿಸ್ತಿದೆ ಬ್ರೋ? ಹೆಂಗ ಅನಿಸ್ತಿದೆ? ಸೂಪರ್. ಎಂಥ ಲಕ್ಕು ನಮ್ಮದು. ಗಾಡಿಯಲ್ಲಿ ಹಾಕಿದ್ದೀವಿ, ನಮ್ಮ ಪಾರ್ಕಿಂಗ್ ಮಾಡಿದ್ವಿ ಜಸ್ಟು. ನೋಡಿ ಇದೆ ತ್ರಿವೇಣಿ ಘಾಟು, ತ್ರಿವೇಣಿ ಸಂಗಮ್, ಸಾರಿ, 3 ನದಿದು, ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಕಾನ್ಫ್ಲುಯೆನ್ಸ್ ಆಗೋ ಪಾಯಿಂಟು. ಸೊ ಇಲ್ಲೇ ಜಸ್ಟ್ ಸ್ನಾನ ಮಾಡಿಕೊಂಡು ನಾವು ಇಲ್ಲೇ ಟೆಂಟ್ ಹಾಕೋಬೇಕು. ಇವಾಗ ನಮ್ಮ ಗಾಡಿಯೆಲ್ಲ ಸೆಟಪ್ ಮಾಡಿದ್ದೀವಿ. ಇಲ್ಲೆಲ್ಲ ಫುಲ್ಲು ಕಂಪ್ಲೀಟು ಫಿಲ್ ಆಗಿತ್ತಂತೆ ಜನಗಳಿಂದ. ಇಲ್ಲೆಲ್ಲ ಕಾರೆಲ್ಲ ನಿಮ್ಗೆ ಅಲೋ ಮಾಡ್ತಾ ಇರಲಿಲ್ಲ. ನಮ್ಮ ಪುಣ್ಯಕ್ಕೆ ಇವತ್ತು ಕಾರ್ ಇಲ್ಲಿವರೆಗೂ ಬಂದಿದೆ. ನಮ್ಮ ಕಾರ್ ಇಲ್ಲಿ ಹಾಕಿದ್ದೀವಿ. ನೋಡಿ ಇದೆ ಘಾಟು, ತ್ರಿವೇಣಿ ಸಂಗಮ್. ಇದಕ್ಕಿನ್ನ ಲಕ್ ಬೇಕು ಸ್ನೇಹಿತರೆ. ಅದು ನೋಡಿ, ಅದು ಹೆಂಗೆ ಕಾಣಿಸುತ್ತೆ ಅದು ಲೈಟ್ಸ್ ನಿಮಗೆ ಅಂದರೆ, ಉದ್ದಕ್ಕೂ ಎಷ್ಟಿದೆ, ಆಲ್ಮೋಸ್ಟ್ 12 kilometers ಇದೆ ಅಂತ ಗುರು. KGF ರಾಕಿ ಎಂಪೈರ್ ಥರ ಕಾಣಿಸ್ತಿದೆ ಅದೊಂದು. ಅಮೇಝಿಂಗು. ಒಂಥರ ಆ ಲೈಟ್ ಹಾಕಿರೋದಕ್ಕೆ ನೋಡಿ, ಇದಕ್ಕೆ ಸ್ಕೈಯೇ ನಿಮ್ಗೆ ಒಂಥರ ಲಿಟಪ್ ಆಗಿದೆ. ಥ್ಯಾಂಕ್ ಯು ಶಿವ, ಜೈ ಶ್ರೀರಾಮ್. ಏನಾಯ್ತು? ಟೆಂಟ್ ಹಾಕಕ್ಕೆ ಸ್ವಲ್ಪ ಗ್ಯಾಪು. ಹಾಂ, ಸೊ ಈ ಥರ ಆಗಿದೆ. ಇವಾಗ ಇಲ್ಲೇ ನಾವು ಗಾಡಿಗೆ ಸೆಂಟ್ರಲ್ಲಿ ಇಲ್ಲಿ ಟೆಂಟ್ ಹಾಕೊಂಡು ಇಲ್ಲೇ ಪಾಚಿ ಮಾಡ್ತೀವಿ, ಇಲ್ಲೇ ಸೈಡಲ್ಲಿ ಹಾಕೋಣ ಅಂತ. ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಇದಂತೂ. ಅನ್ರಿಯಲ್ ಎಕ್ಸ್ಪೀರಿಯನ್ಸು.
144 ವರ್ಷಕ್ಕೊಂದ್ಸಲ ಆಗುವಂಥದ್ದು ಪುಣ್ಯ. ಬಿಗ್ ಥ್ಯಾಂಕ್ಸ್ ಟು ಕಾರ್ಗೆ. ಹೆಂಗೆ ಯಾವ ರೇಂಜ್ಗೆ ಹೊಡ್ಕೊಂಬಂದಿದ್ದೀವಿ ಅಂದರೆ, ಸೊ ಗೂಗಲ್ ಹೇಳಿರೋ ಪ್ರಕಾರ 48 hours ಬೇಕಿತ್ತು ನಮಗೆ, ಇನ್ಕ್ಲೂಡಿಂಗ್ ನಮ್ಮ ಬ್ರೇಕ್ಸ್ ಎಲ್ಲ ಇಲ್ಲಿಗೆ ಬರೋಕ್ಕೆ. ನಾವು 30 hours ಬಂದಿದ್ದೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, 48 ಗಂಟೆಯಲ್ಲಿ 48 hours, 30 hours ಇನ್ಕ್ಲೂಡಿಂಗ್ ನಮ್ಮ ಬ್ರೇಕು, ಲಂಚ್ ಬ್ರೇಕು ನಾವೇ ಅಡುಗೆ ಮಾಡಿಕೊಂಡು, ನಾವೇ ರೈಸ್ ಗೀಸ್ ಎಲ್ಲ ಮಾಡಿಕೊಂಡು ತಿನ್ಕೊಂಡು, ಕಾಫಿ ಟೀಗೆ ಅಂತ ನಿಲ್ಲಿಸಿ, ಪೆಟ್ರೋಲ್ ಫ್ಯೂಲ್ ಬ್ರೇಕು, ಲೂ ಬ್ರೇಕು, ಟಾಯ್ಲೆಟ್ ಬ್ರೇಕ್ ಎಲ್ಲ ತೊಗೊಂಡು ಕೂಡ 30 hours ಇಲ್ಲಿ ಬಂದಿದ್ದೀವಿ. ಸೊ ಗಾಡಿ ಪರ್ಫಾರ್ಮೆನ್ಸ್ ಯಾವ ರೇಂಜಿಗೆ ಮಾಡಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಿಗ್ ಥ್ಯಾಂಕ್ ಯು XUV 500. ಅಯ್ಯಯ್ಯೋ, ಇದನ್ನು ಆಫೇ ಮಾಡಿಲ್ಲ, ಇಲ್ಲ ಹಂಗೆ ರನ್ನಿಂಗಲ್ಲಿದೆ. ಬನ್ನಿ ಇವಾಗ, ಇಲ್ಲ ಇದೆ ಬರೋ. ಸಂಗಮನ ಪಕ್ಕ ಓನಾ ಅಲ್ಲಿ ಕಾಣ್ತಿಲ್ವಾ? ಕ್ಲಾರಿಟಿಗೆ ಸಂಗಮ ಅಂತ ಇದು ಇಲ್ಲೇ ಚೆನ್ನಾಗಿ ಮುಳುಗೋದು. ಏನೋ ಲೈಟಿಂಗ್ ಆ ಕಡೆ. ಅದನ್ನೇ ಹೇಳಿದೆ ನಮಗ, ಯಾವುದೋ KGF ಮೂವಿ ನೋಡ್ದಾಗ ಆಗ್ತಿದ್ದಲ್ಲ ಅಲ್ಲಿಗೆ. ನೋಡಿ ನದಿ. ಮಗ ಜಾರಿಗೆ ಇರುತ್ತೆ, ಹುಷಾರು. ಭಾಷೆಗೆ ಎಷ್ಟಿದ್ದದ್ದು? ಫಸ್ಟು ಕೈಯಲ್ಲಿ ಇದು ಮಾಡಿಕೊಂಡು ಇದು ಮಾಡು. ಹಾಂ, ನನ್ನ ಸ್ವಲ್ಪ ಇಟ್ಕೊ. ಕೋಲ್ಡ್ ಇದೆಯಲ್ಲ. ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣ ನಾಯಕನಾದ ಆದಿಕೇಶವರಾಯ, ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ಊಟಕ್ಕೆ ಜಸ್ಟ್ ಇಲ್ಲಿ ಚಾಟ್ದೇನೋ ಫುಲ್ ಕಂಪ್ಲೀಟ್ ಚಾಟ್ ಸೆಂಟರ್ ಥರ ಇದೆ. ಡಾಮಿನೋಸು ಮತ್ತು ಮಸಾಲೆ ಪುರಿ, ಪಾನಿಪುರಿ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಹಾಂ, ಇದ್ರ ಮೇಲೆ ಹಾಕೋಬೋದು, ಇಲ್ಲೂ ಹಾಕೋಬೋದು ಈ ಥರ. ಚಾಯ್ ಪಾಯಿಂಟ್ ಇದೆ. ಫಸ್ಟು ಒಂದು ಟೀ ಕುಡಿಯೋಣ. ಫಸ್ಟು ಸಾಯಂಕಾಲದಿಂದ ಟೀ ಕುಡಿದಿಲ್ಲ ಮಗ. 2 ಲೀಟರ್ ವಾಟರ್ ಬಾಟ್ಲಿದೆ ಕಣ. ಎಲ್ಲ ಟ್ರೈ ಮಾಡೋಣ ಮಗ. ಆಗ ಹುಳೆಲ್ಲ ಇಲ್ಲ, ಬಂದಿರೋದೇ ಉಂಟಂತೆ. ಒಂದು ರೌಂಡ್ ಹೋಗಿ ಬರೋಣ ಬಾ, ನೋಡಿಕೊಂಡು. ಆ ಕಪ್ಪಲ್ಲಿ ಇರೋದೆಲ್ಲ ಟ್ರೈ ಮಾಡೋಣ. ಮಲೆ ಏನೋ ಇದೆ, ಅದು ಕುಲಾದ್ ದೂದ್ ಅಂತೆ. ಕುಲಾದ್ ದೂದ್ ಲಾಸ್ಟ್ ದೂದ್ ಕೊಡಿ ಬಾ. ಎಲ್ಲಿ ಇಡ್ಲಿ ಕಾರ್ನರು. ಇವರು ದೋಸೆ ಮಾಡೋಕೆ ಬರಲ್ಲ ಮಗ. ಕಂಪ್ಯೂಟ್ರ ಹಾಂ, ಎಲ್ಲಿ ಅದು ಅವ್ರಿಗೂ ನಾವಂದ್ರೆ ನೋಡ್ಕೊಂಡು ಬರೋಣ. ಯಾವ್ದು ಬೇಕೋ ಅದು ಆರ್ಡ್ರ್ ಮಾಡೋಣ. ಹಾಂ ಹಾಂ, ಸಾರಿ, ಅದೇ ತಿನ್ನೋಣ.
ಕಾಲು ಕಿಟ್ಟಿದೆ ಇದೆ ನೋಡ್ರಪ್ಪ. ಫೋನ್ಗಳು ಯಾಕೆ ಆಗ ಅಲ್ಲಿ ಹೋಗ್ಬಿಟ್ಟು ನೋಡಿ ಸೌದೆಕಾಯಿ ಹಿಂಗೆ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಹಿಂಗೆ ತೆಗೆದ್ಬಿಟ್ಟು ಚಪಾತಿಗೆ ರೆಡಿ ಮಾಡ್ತಿದ್ದೀವಿ. ಪ್ಲಸ್ ರೈಸ್ ಇದೆ, ಆಲ್ರೆಡಿ ರೈಸ್ ಮಾಡಿದ್ದೀವಿ. ಈ ಥರ ಸೆಟಪ್ ಮಾಡಿಕೊಂಡು ಇಲ್ಲೇ ಇದು ನದಿ ಅಲ್ಲಿದೆ, ನಮ್ಮ ಕಾರ್ ಇಲ್ಲಿದೆ ಈ ಕಡೆ. ಬಟ್ ಹೋಗ್ತಾ ಇವಾಗ ತುಂಬ ಚಳಿ ಆಗ್ತಿದೆ, ಗಾಳಿನೂ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಸೊ ನೋಡಿ ಈ ಮಜಾ ಎಲ್ಲಿ ಇರುತ್ತೆ ಸ್ನೇಹಿತರೆ, ಇದೆಯಲ್ಲ ಸಫಿಷಿಯೆಂಟಲ್ಲಿ. ಆಯಿತಾ ಎಣ್ಣೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬ್ರೋ. ಖಾರದ ಪುಡಿ ಅದು ಖಾರದ ಪುಡಿ ಹಾಕ್ಬೇಕಿತ್ತು ಸ್ವಲ್ಪ ಮೇಲೆ. ಖಾರದ ಪುಡಿ ಯಾವ್ದ್ರಲ್ಲಿದೆ? ಅಷ್ಟೇ, ಅದು ಹಾಕ್ಬಿಟ್ಟು ತೆಗೆದುಬಿಡೋದು ಅಷ್ಟೇ ಬ್ರೋ. ಅದಲ್ಲ ಬ್ರೋ, ಅದು ನಂದು ಇದು ವಾಂಗಿಬಾತು ಇಲ್ಲಿದೆ ನೋಡಿ ಅದರಲ್ಲಿ. ಹಾಂ, ಸ್ಪೂನ್ ಅದರಲ್ಲಿ ಹೊರಗಡೆ ಇದೆ ಬಾಕ್ಸ್. ಯಾವುದಾದ್ರು ಅದು ಮತ್ತೆ ರೋಸ್ಟ್ ಆಗೋಗ್ಬಿಡುತ್ತೆ. ಅಲ್ಲಾಡಿಸ್ತಾನೆ ಇದ್ದೀನಪ್ಪ. ಆ್ಯಕ್ಚುಲಿ ಡನ್ ಡಿಲೇ. ಕೆಳಗಡೆ ಹಾಕ್ತೀನಿ ಹೋಮ್ಮೇಡ್ ಇದು ಖಾರದ ಪುಡಿ ಹೋಮ್ ಮೇಡ್ ಮಾಡೋದು. ಬಟ್ ಇದು ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಸಾಕ್ರೋ ಇದೇನು ಅಷ್ಟದು ನಿಮ್ಮ ಥರ ಖಾರ ಇರಲ್ಲ ಬ್ರೋ. ನಿಮ್ಮದು ಹೆವಿ ಖಾರ ಬ್ರೋ, ತೆಗ್ದಲ್ಲಿ ಗಾಳಿ ಬರ್ತದೆ. ಸ್ವಲ್ಪ ಆನಿಯನ್ ಕಟ್ ಮಾಡಬೇಕು ಅದಕ್ಕೆ, ಬೇಡ ಅಲ್ಲ? ಬೇಡ, ಹಂಗೆ ಮಿಕ್ಸ್ ಮಾಡೋಣ ಬಿಡು. ಅಷ್ಟೇ ಭಾಷೆ ಅದು. ಫಿನಿಶ್ ಆಲ್ಮೋಸ್ಟ್ ರೆಡಿ ನಮ್ಮದು. ಚಪಾತಿಗೆ ಪಲ್ಯ ರೆಡಿ. ಹಾಂ ಬರೋ, ಚಪಾತಿ ಶುರು ಮಾಡೋಣ. ಹಂಗಾಯ್ತು, ಸ್ಮೆಲ್ಲು ಗಮ್ಮಂತ ಐತೆ. ಎಲ್ಲರೂ ಅವರೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ ಬ್ರೋ. ನೋಡು ಹುಡುಗರೆಲ್ಲ ಬಂದು ಹೆಂಗೆ ಅಡುಗೆ ಮಾಡ್ಕೊಂಡು ಹೋಗ್ತಾವ್ರೆ, ತಿಂತವ್ರೆ ಅಂತ. ಇದೇ ಮಜಾ ಇರೋದು, ಫನ್ನು. ಈಗ ನೋಡಿ ಎಲ್ಲರೂ ಬಂದು ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. 2 ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಟ್ರಲ್ಲ. ಚಳಿಲಿ ಊಟ ಮಾಡಿದ್ರೆ ಇರೋಕ್ಕಾಗುತ್ತೆ? ಜಾಸ್ತಿ ಮಾಡಿದ್ರೆ